ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಬಳಿ ಇರ್ತಕ್ಕಂಥ ಒಂದಿಷ್ಟು ಕಾಯಿನ್ಸ್ಗಳು ಲಭ್ಯ ಇದ್ದಾವೆ. 1 ರೂಪಾಯಿಂದ ಹಿಡಿದು 20 ರೂಪಾಯಿವರೆಗೂ ಒಂದಿಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ಕಾಯಿನ್ಸ್ಗಳು ನನ್ನ ಕಡೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇವುಗಳ ಮಹತ್ವ, ಯಾವ ಚಿತ್ರಗಳು ಈ ಒಂದು ಕಾಯಿನ್ಸ್ ಒಳಗೆ ಲಭ್ಯ ಇದ್ದಾವೆ, ಮೂಡಿ ಬಂದಿದ್ದಾವೆ, ಮುದ್ರಣ ಮಾಡಿದ್ದಾರೆ, ಚರ್ಚೆ ಮಾಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಏನಕ್ಕೆ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಇದು 10 ರೂಪಾಯಿಯ ಒಂದು ಹೊಸ ನೋಟ್ ಆಗಿರ್ತೈತಿ. ಎಲ್ಲವೂ 75ನೇ ಗಣರಾಜ್ಯೋತ್ಸವದ ಬಿಡುಗಡೆ ಆಗಿರ್ತಕ್ಕಂಥ ಒಂದಿಷ್ಟು ಸಿಂಬಲ್ನ ಒಳಗೊಂಡಿರ್ತಕ್ಕಂಥ ಒಂದು ನಾಣ್ಯಗಳಾಗಿರ್ತವೆ ಇವೆಲ್ಲವು. ಇದಕ್ಕೆ 1 ರೂಪಾಯಿ ಹುಡುಕಾಡಿದೆ, ನಾನು ಜಾಸ್ತಿ ಹುಡುಕಾಡದೆ, ಸಿಗಲಿಲ್ಲ. ಈ ರೀತಿ ಇರ್ತಕ್ಕಂಥ ಒಂದು ನಾಣ್ಯವನ್ನು 75ನೇ ಸಂಭ್ರಮೋತ್ಸವದ ಒಂದು ನಾಣ್ಯವನ್ನು ಹುಡುಕಾಡಿದೆ, ನಾನು ಸಿಗಲಿಲ್ಲ ಮಾರ್ಕೆಟಲ್ಲಿ. ಸಾಂಪ್ರದಾಯಿಕವಾಗಿ ಇರಲಿ ಅಂತೇಳಿ ಇದನ್ನ ಹಂಗೆ ಇಟ್ಕೊಂಡಿದ್ದೀನಿ, 1, 2 ಅಂತೇಳಿ. 2 ರೂಪಾಯಿ ಒಂದು ಕಾಯಿನ್ ಏನಿದೆ, ಇದು ಸಹಿತ ಹಂಗೆ ಇದೆ. ತುಂಬಾನೇ ಸಖತ್ತಾಗಿ ಬಂದಿದೆ. ಇಂಡಿಯನ್ ಧ್ವಜ ಏನಿದೆ, ತುಂಬಾನೇ ಸಖತ್ತಾಗಿ ಬಂದಿದೆ. ನಡುವೆ ಇರ್ತಕ್ಕಂಥ ಒಂದು ಅಶೋಕ ಚಕ್ರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಂದಿರತಕ್ಕಂಥದ್ದು ಇದು 5 ರೂಪಾಯಿ ನೋಟು ನಾಣ್ಯ. ತುಂಬಾನೇ ಒಂದು ಗೋಲ್ಡ್ ಕಲರ್ ಆಗಿ, ಇದು 10 ರೂಪಾಯಿ ನಾಣ್ಯದ ಆಗಿರ್ತೈತಿ. ಸತ್ವದಾಗಿರ್ತಕ್ಕಂಥ ಒಂದು ಹಿತ್ತಾಳೆಯ ಒಂದು ಸಿಂಬಲ್ ಇರ್ತಕ್ಕಂಥ ಗೋಲ್ಡ್ ಕಲರ್ ಸಿಂಬಲ್ ಇರ್ತಕ್ಕಂಥ ಒಂದು ಇದರಲ್ಲಿ ಮೂಡಿ ಬಂದಿದೆ. ಮಧ್ಯದಲ್ಲಿರ್ತಕ್ಕಂಥದ್ದು ಸಿಲ್ವರ್ ಕಲರ್ ಇದು ಬಂದಿದೆ. 75ನೇ ವರ್ಷದ ಸಂಭ್ರಮೋತ್ಸವದ ಆಚರಣೆ ವಿಚಾರವಾಗಿ ಇದರಲ್ಲಿ ಮುದ್ರಿಸಿದ್ದಾರೆ. ಈ ಒಂದು ಕಾಯಿನ್ ಒಳಗೆ 4 ಮುಖದ ಸಿಂಹ ಇದರೊಳಗೆ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸಿಂಬಲ್ ಬಂದಿದೆ. 10 ರೂಪಾಯಿದು ಹೊಸ ನೋಟ್ ಬಂದಿದೆ. ಸಖತ್ತಾಗಿ ಬಂದಿದೆಯಲ್ಲ, ಸೂಪರ್. ಇನ್ನು 20 ರೂಪಾಯಿ ವಿಚಾರಕ್ಕೆ ಬರೋದಾದ್ರೆ, 20 ರೂಪಾಯಿ ನಾಣ್ಯ ಈ ರೀತಿಯಾಗಿದೆ. ತುಂಬಾನೇ ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ಸೂಪರ್ ಆಗಿ ಬಂದಿದೆ. 20 ಪೈಸೆ ಏನಿರ್ತೈತಿ, ಯಾವ ಒಂದು 20 ಪೈಸೆದ್ದು ಒಂದು ಡಿಸೈನ್ ಏನಿರ್ತೈತಿ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಇಲ್ಲಿ ಕೊನೆಗಡೆಗೆ ಅಂದರೆ ಡಿಸೈನ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಕೊನೆಗಡೆ ಎಂಡಿಗೆ ಈ ರೀತಿ ಕೊನೆಗೆ ನೋಡಿ, ಈ ರೀತಿ 75ನೇ ಸಂಭ್ರಮೋತ್ಸವದ ಆಚರಣೆಯಲ್ಲಿ ಈ ಒಂದು 20 ರೂಪಾಯಿ ನಾಣ್ಯ ನನ್ನ ಕೈಗೆ ಸಿಕ್ಕಿದೆ. ಸಿಲ್ವರ್ ಕಲರ್ ಅಲ್ಲಿ ಫಿಲ್ ಮಾಡಿದ್ದಾರೆ, ಬಳಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗೋಲ್ಡ್ ಕಲರ್ ಫಿಲ್ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ 75ನೇ ಸಂಭ್ರಮೋತ್ಸವದ ಆಚರಣೆ ಒಂದು ಅಂಗವಾಗಿ ಅಂತೇಳಿ ಏನು ಮುದ್ರಿಸಿದ್ದಾರೋ ಅದನ್ನ ಮಧ್ಯದಲ್ಲಿ ಗೋಲ್ಡ್ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ 20 ರೂಪಾಯಿ ನಾಣ್ಯದಲ್ಲಿ. ಈ ಕಡೆ ಮಧ್ಯದಲ್ಲಿರ್ತಕ್ಕಂಥದ್ದು ಸಿಲ್ವರ್ ಕಲರ್ನ ಫಿಲ್ ಮಾಡಿದ್ದಾರೆ. ಇದಕ್ಕೆ ಗೋಲ್ಡ್ ಕಲರ್ ಮಾಡಿದ್ದಾರೆ, ಇದಕ್ಕೆ ಸಿಲ್ವರ್ ಕಲರ್ನ ಫಿಲ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಇಷ್ಟೇನೇ ಇರ್ಬೋದು. 20 ರೂಪಾಯಿ ನಾಣ್ಯ ಮತ್ತು 1 ರೂಪಾಯಿಂದ ಹಿಡಿದು 20 ರೂಪಾಯಿ ನಾಣ್ಯದವರೆಗಿನ ಒಂದಿಷ್ಟು ವಿಚಾರ ವಿನಿಮಯ, ಒಂದು ನಾಣ್ಯಗಳ ಕುರಿತು ಇನ್ಫಾರ್ಮೇಶನ್ ವಿಡಿಯೋ ಇದಾಗಿರ್ತೈತಿ. ಸೊ ಹಾಗೆ ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.